ನಮ್ಮದು ಹುಣಸೂರು. ಹುಣಸೂರು ಪಕ್ಕ ಒಂದು ಪುಟ್ಟ ಹಳ್ಳಿ. ನಂಗಪ್ಪ ಇಲ್ಲ, ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡು. ಇವಾಗ ನಮ್ಮಮ್ಮನೇ ನನ್ನ ಏನಾದರೂ ಸಾಧನೆ ಮಾಡಬೇಕು ಅಂತ 3 ವರ್ಷದಿಂದಲೇ ಮೈಸೂರಿಗೆ ಬಂದೆ. ಆದರೆ ಇಲ್ಲಿನ ಪರಿಸ್ಥಿತಿ ಆದರೆ ಇಲ್ಲಿನ ಪರಿಸ್ಥಿತಿನ ನೆನೆಸ್ಕೊಂಡ್ರೆ ನನ್ನಂಥ ಸಾಧನೆ ಮಾಡಬೇಕು ಅಂತ ಹೊರಟಿರೋದ್ರಲ್ಲಿ ನಾನು ಏನೂ ಅಲ್ಲ ಅಂತ ನನಗೆ ಇವಾಗ ಅನಿಸ್ತದೆ. ಆದರೂ ಏನಾದರೂ ಮಾಡ್ತೀನಿ ಅನ್ನೋ ಹಠ. ಅಯ್ಯೋ, ನನ್ನ ಹೆಸರು ಹೇಳೋದೇ ಮರ್ತಿತ್ತು. ಈ ಪೆಟ್ಟಿ ಅಂಗಡಿ ಹೋಗಿ ನಮ್ದು ಉಡುಪಿ ಹೋಟೆಲ್ ಆಗುವುದು ಯಾವಾಗ ಮಾರ್ರೆ? ನಾನಂತೂ ಕಾಣೆ. ಮಂಜುನಾಥ, ಈಗ್ಲಾದ್ರೂ ಕಾಪಾಡು ಮಾರ್ರೆ. ಒಳ್ಳೆ ಗಿರಾಕಿ ಬರುವಾಗ ಮಾಡು. ಅಬ್ಬಬ್ಬಬ್ಬಬ್ಬಾ, ಇವತ್ತು ಬಲಗಣ್ಣು ಹೊಡಿತಾ ಉಂಟು. ಒಳ್ಳೆ ಗಿರಾಕಿ ಬರ್ಲಿಕ್ಕೆ ಸಾಕು. ಅರೆ ಮಂಜುನಾಥ, ಎಲ್ಲ ನಿನ್ನ ಕೃಪೆ ಆಯ್ತಾ? ಎಲ್ಲ ನಿನ್ನ ಕೃಪೆ. ಬಟ್ರೆ ಒಂಟಿ ಇವ ಒಳ್ಳೆ ಗಿರಾಕಿಯ? ನಿಮ್ಮದು ಹಳೆ ಬಾಕಿ ಚಾಮುಂಡಿ ಬೆಟ್ಟಕ್ಕಿಂತ ಎತ್ತರ ಉಂಟು ಮಾರ್ರೆ. ಎಂತ ಆದ್ರೂ ದುಡ್ಡಿನ ವ್ಯವಸ್ಥೆ ಮಾಡಿಯಲ್ಲ, ನಮಗೂ ಕಷ್ಟ ಉಂಟು. ಅದಕ್ಕಂತಾನೆ ಬಂದಿದ್ದು ಬಟ್ರೆ. ಅಯ್ಯೋ, ತಲೆ ಕೆಟ್ಟು ಕೆರೆ ಹಿಡಿತಿದೆ, ಒಂದು ಟೀ ಕೊಡಿ. ಅದಕ್ಕೂ ಮುಂಚೆ ನಮ್ಮ ಕಣ್ಣು ಕುಗ್ತಾ ಉಂಟು, ನಿಮ್ಮ ಪಂಚೆ ಸರಿ ಮಾಡಿ. ನಿಮ್ದು ಭಾರಿ ಅತಿ ಆಯ್ತಾಯ್ತಾ? ಎಂತದು ಸಾವು ಮಾರ್ರೆ ನಿಮ್ದು. ನಿಮಗೆ ಸಾಲು ಕೊಟ್ಟು ಕೊಟ್ಟು ನಾನು ಇಡೀ ಊರಿಗೆ ದೊಡ್ಡ ಸಾಲಗಾರ ಆಗಿದ್ದೇನೆ ಮಾರ್ರೆ. ನಿಮ್ಮಿಂದ ನನ್ನ ಹೆಂಡತಿ ಕೂಡ ಮನೆಗೆ ಸೇರಿಸ್ತಾ ಇಲ್ಲ ಮಾರ್ರೆ. ತಡವಾಗಿ ಬರೋದು, ಆಮೇಲೆ ನಮ್ಮ ಜೀವ ತಿನ್ನೋದು. ತೆಗೆದುಕೊಳ್ಳಿ. ಎಂತ ಹುಡುಗರಪ್ಪ ಇವರೆಲ್ಲ. ನಾಣ್ಯ ಬೇಡ ಮಾರ್ರೆ, ಗರಿ ಗರಿ ನೋಡ್ಕೊಡಿ ಆಯ್ತಾ? ಸರಿ. ಎಂತಾಯ್ತು ಬಟ್ರೆ ಬಟ್ರೆ ಎಂತ? ಬಟ್ರೆ ಬರ್ತೀನಿ ರೀ ಬಟ್ರೆ. ಅರೆ ಅರೆ, ಎಂತ ಕೊಡ್ತಿದ್ರಿ ಮಾರ್ರೆ? ನನ್ ದುಡ್ಡು ಕೊಡಿ ಮಾರ್ರೆ. ಬಾಕಿ ಸಾಲ 70 ರೂಪಾಯಿ ಉಂಟು. ಬರೀ ಇದೇ ಆಯ್ತು ನಿಮ್ದು. ಎಂತ ಸಾವು ಮಾರ್ರೆ. ಅರೆ ಮಂಜುನಾಥ, ಈಗಲಾದ್ರೂ ಒಳ್ಳೆ ಗಿರಾಕಿ ಕಳ್ಸು ಮಾರ್ರೆ. ಒಂಟಿ ಹಾಕಿ. ಮತ್ತೆ ಇನ್ನೊಬ್ಬ. ಅಯ್ಯೋ, ಏನ್ರಿ ಇದು ಹಿಂಗ್ ಆಡ್ತಾ ಇದೆ? ಅರೆ, ಯಾವಾಗ ಬಂದ್ರಿ ಮಾರ್ರೆ? ತಾನೆ ಬಂದೆ. ಗುರಿ ಗುರಿ. ಒಂಟಿ ಹಾಕಿ. ಅಯ್ಯಪ್ಪ, ಇದು ಸರಿ ಇಲ್ವಲ್ಲಪ್ಪ ಇವನ್ ಅಂಗಡಿಲಿ. ಇವನು ಮನೆ ಹಾಳಾಗ. ಚೇರ್ ಸರಿಯಾಗಿ ಇಟ್ಕೊಂಡಿಲ್ಲ ಅವನು. ಅವ ಓಡಿ ಹೋದ, ಇವ ಎಂತ ಮಾಡ್ತಾನು? ತೆಗೆದುಕೊಳ್ಳಿ. ಯಾಕೆ ಕೊಟ್ರೆ? ಬೆಳಗ್ಗೆಯಿಂದ ಒಳ್ಳೆ ಗರಂ ಆಗಿದ್ದೀರಾ. ಎಂತ ಸಹ ಆಗಿಲ್ಲ. ನನ್ನ ಹಳೆ ಬಾಗಿ ಕೊಟ್ರೆ ಸಾಕು, ಊರ್ ಬಿಡುವ ಪರಿಸ್ಥಿತಿ ಬಂದಿದೆ. ಬಟ್ರೆ, ಮನು ಏನಾದ್ರು ಈ ಕಡೆ ಬಂದಿದ್ದ? ಅವ ಬಂದಿದ್ದ ಮಾರ್ಯ. ಬರುವಾಗ ಭಾರಿ ಖುಷಿಯಲ್ಲಿದ್ದವ. ನನ್ನ ಹಳೆ ಬಾಕಿ ತೀರಿಸ್ತೇನೆ ಅಂತ ಹೇಳ್ದ. ಆಮೇಲೆ ಅದೆಂತಕ್ಕೋ ಪರ್ಸ್ ಪರ್ಸ್ ಅಂತ 10 ಕಡೆ ಓಡಿದ. ತಿರುಗಿ ಸಹ ನೋಡ್ಲಿಲ್ಲ. ಪರ್ಸ್ ಅಂತಿದ್ನ? ಹೌದು. ಬಟ್ರೆ, 1 ನಿಮಿಷ ಬಂದೇರಿ. ಅರೆ, ನನ್ನ ಟೀ ದುಡ್ಡು ಕೊಡಿ ಮಾರ್ರೆ. ಅರೆ ಮಂಜುನಾಥ, ಎಂತ ಗಿರಾಕಿ ಕಳಿಸ್ತೀಯ ಮಾರ್ರೆ? ಹೀಗೆ ಆದ್ರೆ ನಾನು ಮೂಂಜಿನಾಮ ಹಾಕುವ ಪರಿಸ್ಥಿತಿ ಬರ್ಕೊಂಡು. ಅರೆ ಮಂಜುನಾಥ, ಮಗ, ಯಾಕೆ ಏನಾಯ್ತು? ಮಗ, ದುಡ್ಡು ಪಿಕ್ ಪಾಕೆಟ್ ಆಗಿದೆ ಕಣೋ. ಏನೋ ದುಡ್ಡು ಪಿಕ್ ಪಾಕೆಟ್ ಆಗೋಯ್ತಾ? ಲವ್, ಏನೋ ನೀನು ಸ್ವಲ್ಪನಾದ್ರೂ ಬುದ್ಧಿ ಪಡುವ ನಿಂಗೆ? ಅಷ್ಟು ಸಲ ಹೇಳಿದ್ದೀನಿ ದುಡ್ಡು ಹುಷಾರು ಹುಷಾರು ಅಂತ. ನಿನಗೆ ಹೋಗಪ್ಪ ನೀನು. ಮಗ, ನನ್ಗಂತೂ ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ಕಣೋ. ಏನೋ ಏನ್ ಮಾಡ್ಲಿ ಅಂತ ಗೊತ್ತಾಗ್ತಾ ಇಲ್ವಾ? ಹೋಗಿ ಯಾವಂದಾದ್ರು. ನಿನಗೆ ಹೇಳಿ ಏನ್ ಪ್ರಯತ್ನ? ಮಗ ಮಗ ಮಗಲೋ ಕಲಿತಾರೆ. ಜವಾಬ್ದಾರಿನೇ ಇಲ್ಲ ಇವ್ನಿಗೆ. ನಾವಿಲ್ಲು ಕುಣಿಯುತ್ತಿದ್ದೆ ನೋಡೆ. ಭಟ್ರೆ ನಮಸ್ಕಾರ. ನಾವಿಲ್ಲು ಕುಣಿಯುತ್ತಿದ್ದೆ ನೋಡೆ. ಇವ ಇಲ್ಲ ಇದ್ದಾನೆ. ಇವನಿಗೆ ಸರಿ ಮಾಡ್ತೇನೆ. ಅರೆ,
ಎಂತಕ್ಕೆ ಮಾರೆ ನೀವೀಗ ನಿಂತಿರೋದು? ನನ್ನ ಬಾಕಿ ಸಹ ಕೊಡ್ಲಿಲ್ಲ, ನೀವೀಗ ಓಡಿ ಬಂದ್ರೆ ನಾವು ಏನು ಅಂತ ಅರ್ಥ ಮಾಡ್ಕೊಳ್ಳೋದು? ಅರೆ ಎಂತ ಆದ್ರೂ ಮಾತಾಡಿ ಮಾರ್ರೆ. ಭಟ್ರೆ, ಅದು ನನ್ನ ಪರ್ಸ್ ಕಳೆದೋಗಿದೆ. ಅಯ್ಯ ಅಷ್ಟೇ ತಾನೇ, ಪರ್ಸ್ ಹೋದ್ರೆ ಹೋಯ್ತು ಬಿಡಿ ಮಾರ್ರೆ, ಅದಕ್ಕೆ ಈಗ ನಿಂತ್ಕೊಳ್ಳೋದಾ? ನೀವೀಗ ನಿಂತಿರೋದನ್ನ ನಿಮ್ಮ ಅಮ್ಮ ಏನಾದ್ರು ನೋಡಿದ್ರೆ ಅವರು ಬಿಕ್ಕಿ ಬಿಕ್ಕಿ ಹೇಳ್ತಾರಷ್ಟೇ. ಅಮ್ಮ, ಎಂತಕ್ಕೆ ಮಾರ್ರೆ? ಅರೆ ಮಂಜುನಾಥ, ಎಂತ ಎಂತ ಆಯ್ತು ಈ ಹುಡುಗನಿಗೆ? ಅರೆ ಎಂತ ಆಯ್ತು ಅಂತ ಆದ್ರೂ ಹೇಳಿ ಮಾರ್ರೆ. ಭಟ್ರೆ, ಅದು ಪರ್ಸ್ ಜೊತೆ ನನ್ನ ಪೋಸ್ಟ್ ಕಾರ್ಡ್ ಕೂಡ ಕಳೆದೋಗಿದೆ. ಪೋಸ್ಟ್ ಕಾರ್ಡ್ ಯಾರು ಬರ್ದಿದ್ರು? ಮಗ, ಹೇಗಿದೀಯಪ್ಪ? ಚೆಂದಾಗಿದೆಯಾ? ಟೈಮ್ಗೆ ಸರಿಯಾಗಿ ಊಟ ಮಾಡ್ತಾ ಇದೀಯಾ? 3 ವರ್ಷ ಆಯ್ತಲ್ಲಪ್ಪ ನೀನು ನೋಡಿ. ಈ ಅವ್ವನ್ನ ನೋಡೋಕ್ಕೆ ಬರಕ್ಕಿಲ್ವಾ? ನನಗೆ ಬತ್ತ ಕಣ್ಣೆಲ್ಲ ಪೂರಾ ಬತ್ತೋಗವೆ. ಸಾವುಕಾರ ನೋಡಿದ್ರೆ ಕಣ್ಣು ಕಾಣಕ್ಕಿಲ್ಲ ಅಂತ ಕೆಲಸದಿಂದ ತೆಗ್ದಾಕ್ಬಿಟ್ಟವ್ರೆ. 1 ವಾರದಿಂದ ಯಾಕೋ ಅತ್ತ ಹುಷಾರೇ ಇಲ್ಲಕ್ಕಲ್ಲ ಮಗ. ನನಗೆ ಆಸ್ಪತ್ರೆ ಕಟ್ಟೋಕ್ಕೆ 1 ರೂಪಾಯಿನೂ ಇಲ್ಲ. ಪತ್ರ ಬರೆಯೋಣ ಅಂತ ಅಂದರೆ ಇಲ್ಲಿ ಯಾರು ಪತ್ರ ಬರ್ಕೊಡೋಕ್ಕಿಲ್ಲ ಅಂತಾರೆ. ಊರಲ್ಲಿ ಎಲ್ಲ ನಿನ್ನ ಮಗ ಸತ್ತೋಗೋನೆ ಅಂತ ಎಲ್ಲರೂ ಮಾತಾಡ್ಕೊತಾ ಇರ್ತಾರೆ. ಈ ಪತ್ರ ನೋಡಿದ ಕೂಡಲೇ ವಾಪಸ್ ಪತ್ರ ಬರಿ ಮಗ. ಹಾಗೆ ಮರಿದೆ ಆಸ್ಪತ್ರೆಗೆ ದುಡ್ಡು ಕಳಿಸ್ಬಿಡಪ್ಪ. ಮರಿಬೇಡ ಮಗ. ಅಯ್ಯ ಎಂತ ಸಹ ಆಗಲ್ಲ ಬಿಡಿ ಮಾರ್ರೆ, ಆ ಮಂಜುನಾಥ ನಿಮ್ಮನ್ನ ಕಾಪಾಡ್ತಾನೆ. ನಡಿರಿ, ಗಂಡ್ಮಕ್ಳು ಹಾಗೆಲ್ಲ ಅಳಬಾರ್ದಾಯ್ತಾ? ನಡಿರಿ ಹೋಗೋಣ. ಪೋಸ್ಟ್ ಲವ್ ಏಯ್, ತಾ ಪೋಸ್ಟು. ನನಗೇನಾ? ಹಾ, ಇಲ್ಲ ಕಣಪ್ಪ ನಂಗೆ. ಸುಮ್ಮನೆ ಇರ ಮಗ, ಅವಾಗ್ಲಿಂದ ಯಾಕೋ ಹೊಟ್ಟೆ ತೊಳಸ್ತಾ ಇದ್ ಕಣ. 5 ನಿಮಿಷ ಬತ್ತೀನಿರೋ. ಅಯ್ಯಯ್ಯೋ, ಬಾತ್ರೂಮಲ್ಲಿ ಬೇರೆ ನೀರಿಲ್ವಲ್ಲಪ್ಪ. ಅವ್ವ ಮತ್ತೆ ಪತ್ರ ಬರೆದಿದ್ದಾಳೆ ಅಂದರೆ ಏನೋ ಆಗಿದೆ ಅಂತ ಅರ್ಥ. ಆಗಿದ್ರು ಏನಾಗಿರ್ಬೋದು? ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಚೇಚೆ, ಅದೇನೂ ಆಗಿರಲ್ಲ. ಮೊದಲೇ ಹುಷಾರಿಲ್ಲ ಅಂತ ಪತ್ರ ಬರ್ತಿದ್ಲು. ಪತ್ರ ಓದ್ಲಾ? ತಡಿ, ತೆಗೆದು ಓದೇ ಬಿಡ್ತೀನಿ. ಮಗ, ಚೆಂದಾಗಿದೆಯಾ? ನೀ ಕಳಿಸಿರೋ ದುಡ್ಡು ಬಂತು ಕಣಪ್ಪ. ಆ ದುಡ್ಡಲ್ಲಿ ಆಸ್ಪತ್ರೆಗೆ ಹೋಗಿ ಈಗ ಆರಾಮಾಗಿದ್ದೀನಿ. ನೀನು ಆದಷ್ಟು ಬೇಗ ಊರಿಗೆ ಬಂದ್ಬಿಡಪ್ಪೋ. ಮರಿಬೇಡ ಕಣಪ್ಪೋ, ಈ ಅವ್ವನ್ನ ಮರಿಬೇಡ. ಇದೇನಿದು? ಏನೇನು ಆಗ್ತಾ ಇದೆ? ಅವನ್ ದುಡ್ಡು ಕಳಿಸಿದ್ಯಾರು? ಅದು 500 ರೂಪಾಯಿ ಕಳಿಸೋಷ್ಟು. ಏನಾಯ್ತಾ ಮಗ, ಅವ್ವನ್ಗೆ ಯಾರೋ ದುಡ್ಡು ಕಳಿಸಿದ್ರಂತೆ. ಏನೋ ಕೇಳಿಸ್ತಾ ಇಲ್ಲ ಕಣ. ಅವ್ವನ್ಗೆ ಯಾರೋ ದುಡ್ಡು ಕಳಿಸಿದ್ರಂತೆ. ಏನೋ ದುಡ್ಡ? ಈ ನನ್ನ ಮಗ ಬಾತ್ರೂಮ್ಗೆ ಹೋಗಕ್ಕೂ ನೆಮ್ಮದಿ ಕೊಡ್ತಾ ಇಲ್ಲ. ಯಾಕೇನಾಯ್ತು ಮಗ? ಅವ್ವನ್ಗೆ ಯಾರೋ ದುಡ್ಡು ಕಳಿಸಿದ್ರಂತೆ ಮಗ. ಹೌದಾ? ಸದ್ಯ ಅವಂಗ್ ದುಡ್ಡು ತಲುಪ್ತಲ್ಲ, ಸಾಕ್ಬಿಡ ಮಗ. ಅದ್ ಸರಿ, ದುಡ್ಡು ಕಳ್ಸಿದ್ಯಾರೋ? ಹೌದಲ್ವಾ? ಅವ್ವನ್ಗೆ ಯಾರು ದುಡ್ಡು ಕಳಿಸಿದ್ದು? ಮನೆಗೆ ಹೋದ್ರಿ, ಹೆಂಡತಿ ಬೀದಿ ಬಂದ್ರೆ ಮನೆಗೆ ಕಟ್ಟ. ಪೋಸ್ಟ್. ಅಯ್ಯಯ್ಯಯ್ಯ, ಯಾಕೆ ಸರ್ ಅವಾಗ್ಲಿಂದ ಒಳ್ಳೆ ವಟ ಅಂತಿದ್ದೀರಲ್ಲ? ನಿಮ್ಮ ಹೆಂಡತಿ ಏನಾದ್ರು ಓಡಾದ್ಲಾ? ಎತ್ತಿ ಎಗ್ರಿಸಿ ಜಾಡ್ಸಿ ಒತ್ತಂದ್ರೆ ನನ್ನ ಮಗನೇ ಮೈಲಿರೋ ಮೂಳೆಗಳೆಲ್ಲ ಉದ್ರೋಬೇಕು. ಬ್ಯಾವರ್ಸಿ ನನ್ನ ಮಗನ್ ತಾ ಬಂದು ಕೋಪ ಮಾಡ್ಕೋಬೇಡಿ ಸರ್, ಸುಮ್ಮನೆ ಲೈ ತಮಾಷೆ ಮಾಡಿದ್ವಿ. ಎಟ್ಲ ನಿನ್ನ ಎಳೆ ಅಂದಾಳಿ ತಮ್ಮ. ಅಯ್ಯೋ ಸರ್, ಆಯ್ತು ಕೊಡಿ ಸರ್.
ಈ ನನ್ನ ಮಗನ ಕೆಲ್ಸಕ್ಕೆ ಬಂದ್ಬಿಟ್ಟು ನನ್ನ ಚಪ್ಪಲಿ ಅನ್ಸೋದಾಯ್ತು, ನನ್ನ ಜೀವನ ಅನ್ಸೋದಾಯ್ತು. ಹೌದು, ನಾನು ಯಾಕಾದ್ರೂ ಬಂದು ಸೇರೋದು ನಾವು. ಆಳತ್ ಮೋಟರ್ ಸೈಕಲ್ ಕೊಟ್ಟು ತಾಳಿ ಸರ್. ಅಯ್ಯಾಗಿ ನನ್ನ ಮಗ ಅದು ಯಾವತ್ತು ನಿಗ್ರ ಕಥನ. ಶ್ರೀಮಾನ್ ಮಹಾರಾಜರಿಗೆ ತಮ್ಮ ಹುಟ್ಟೂರಿಂದ ಮತ್ತೊಂದು ಪೋಸ್ಟ್ ಬಂದಿದೆ. ದಯಮಾಡಿ ಇದನ್ನ ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಯಾರ್ಗ? ನನಗೇನು ಗೊತ್ತು. ಸರಿ, ಅಲ್ಲಿಟ್ಟೋಗು. ಆಯ್. ಅವ್ವ, ನಾನು ದೊಡ್ಡವನಾದ್ಮೇಲೆ ರಾಣಿ ಥರ ನೋಡ್ಕೋತೀನಿ. ಓ ನನ್ನ ಮುದ್ದು ಬಂಗಾರ. ಅವ್ವ, ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗೋಣ. ಅವನಿಗೆ ಯಾರು ದುಡ್ಡು ಕಳಿಸಿದ್ದು? ಮತ್ತೆ ಈ ಪೋಸ್ಟ್ ಯಾರು ಬರ್ತಿದ್ದು? ತಡಿ, ತೆಗ್ದು ಹೋದೆ ಬಾಣ. ಕ್ಷಮಿಸು ಗೆಳೆಯ, ಆವತ್ತು ನಿನ್ನ ಹಣವನ್ನು ನಾನು ಕಳ್ಳತನ ಮಾಡಿದ್ದೆ. ಅದರ ಜೊತೆ ಒಂದು ಪತ್ರವೂ ಕೂಡ ಇತ್ತು. ಅದರಲ್ಲಿ ನಿನ್ನ ತಾಯಿಗೆ ಆರೋಗ್ಯ ಸರಿಯಿಲ್ಲವೆಂದು ನನಗೆ ತಿಳಿಯಿತು. ಹಾಗಾಗಿ ನಿನ್ನ ಹಣವನ್ನು ನಿನ್ನ ತಾಯಿಗೆ ಹಿಂದಿರುಗಿಸಿದ್ದೆ. ನನ್ನ ತಂದೆಗೂ ಕೂಡ ಒಂದು ಸಮಯದಲ್ಲಿ ಆರೋಗ್ಯ ಸರಿಯಿರಲಿಲ್ಲ. ಹಾಗಾಗಿ ಕಳ್ಳತನ ಶುರು ಮಾಡಿದೆ. ಪೊಲೀಸರಿಗೆ ಸಿಕ್ಕಿಬಿದ್ದೆ. ಇದೇ ನನ್ನ ಹೊಟ್ಟೆಪಾಡ ಆಯಿತು. ಇನ್ನು ಮುಂದೆ ನಾನು ನಿಯತ್ತಾಗಿ ದುಡಿದು ಬಾಳಬೇಕು ಎಂದು ತೀರ್ಮಾನಿಸಿದ್ದೇನೆ. ನಿನ್ನ ತಾಯಿಯನ್ನು ಚೆನ್ನಾಗಿ ನೋಡಿಕೊ ಗೆಳೆಯ. ನನಗಂತೂ ತಾಯಿಯಿಂದ ಪತ್ರ ಸಿಗುವ ಭಾಗ್ಯವಿಲ್ಲ. ಅರ್ಥವಾಯಿತೆಂದು ತಿಳಿದಿದ್ದೇನೆ. ದಯಮಾಡಿ ನನ್ನನ್ನು ಕ್ಷಮಿಸು ಗೆಳೆಯ. ಇಂತಿ ನಿನ್ನ ಹಿತೈಷಿ ಮಂಜುನಾಥ.